ಗೆಳೆಯರೆ, ಕಲ್ಲಿಗೆ ಆಕಾರ ಬರಬೇಕಾದರೆ ಉಳಿಪೆಟ್ಟು ಬೆಳೆಯಲೇಬೇಕು. ಹಾಗೆ ಬದುಕು ಸುಂದರ ಆಗಲು ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು. ಅಂದಾಗ ಜೀವನದಲ್ಲಿ ಸುಖ ಕಾಣುವುದಕ್ಕೆ ಸಾಧ್ಯವಾಗುವುದು ಗೆಳೆಯರೆ. ಯಾವುದೇ ಯಶಸ್ಸು ಅಂತಿಮವಲ್ಲ, ಸೋಲು ಕೊನೆಯವಲ್ಲ. ಇವೆರಡನ್ನು ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕೆಂದು ಕಳ್ತಾರೆ ಗೆಳೆಯರೆ. ಮನುಷ್ಯ ಎಷ್ಟೇ ಪಂಡಿತನಾದರೂ ಹುಟ್ಟುವ ಮುನ್ನ ಯಾರು ಹೇರುವವರು ಮತ್ತು ಸತ್ತ ನಂತರ ಯಾರು ಹೊರುವರು ಎಂದು ಯಾವತ್ತೂ ತಿಳಿಯೋದಿಲ್ಲ. ಹಾಗೆ ಅರಳಿದ ಹೂವಿಗೂ ತಿಳಿಯೋದಿಲ್ಲ ಬೆಳಗ್ಗೆ ಆದರೆ ಹೋಗುವುದು ಮಂದಿರಕ್ಕೋ ಅಥವಾ ಮಸಣಕ್ಕೋ. ಆದ್ದರಿಂದ ಜೀವನದ ಪ್ರತಿ ಕ್ಷಣ ಅಮೂಲ್ಯ. ಜೀವನದ ಪ್ರತಿಯೊಂದು ಕ್ಷಣವನ್ನು ಸದುಪಯೋಗಿಸಿಕೊಳ್ಳಬೇಕು ಗೆಳೆಯರೆ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನು ಕಲಿಸುತ್ತೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗುತ್ತಾರೆ ಗೆಳೆಯರೆ. ಅದಕ್ಕೆ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆಲಿರುತ್ತಾರೆ, ಅನುಮಾನ ಪಟ್ಟವರು ದೂರದು ಸರಿ ಹೋಗುತ್ತಾರೆ ಗೆಳೆಯರೆ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಎಂದು ನೊಂದುಕೊಳ್ಳಬೇಡಿ. ಏಕೆಂದರೆ ಅವರ ತಿಳುವಳಿಕೆ ಎಷ್ಟು ಇದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳ್ಕೊಂಡಿದ್ದಾರೆ. ಅದರಲ್ಲಿ ನಿಮ್ಮ ಏನು ತಪ್ಪಿಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಗೆಳೆಯರೆ. ಮನಸ್ಸಿಗೆ ನೋವು ಹೆಚ್ಚಾದಾಗ ಜೀವನವೇ ಸಾಕೆನಿಸುತ್ತದೆ. ಆದರೆ ಜವಾಬ್ದಾರಿ ನೆನಪಿಸಿಕೊಂಡಾಗ ಬದುಕು ಬಾಳ್ಬೇಕನ್ನಿಸ್ತಾ ಆಗುತ್ತೆ. ಆ ಥರ ಈ ಜೀವನದಲ್ಲಿ ಪರಿಸ್ಥಿತಿನೂ ಉಂಟಾಗುತ್ತೆ ಗೆಳೆಯರೆ. ಇನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನಾದರೂ ಹೇಳ್ಬೋದು. ನಾವು ಹೇಳುವ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಕೋರಿಗೆ ಏನು ಹೇಳೋದಕ್ಕೆ ವ್ಯರ್ಥನೇ ಆಗಿರುತ್ತೆ ಗೆಳೆಯರೆ. ಪ್ರಪಂಚ ಹೇಗಿದೆ ಅಂದರೆ ನೋವು ತನಗಾದರೆ ಮಾತ್ರ ನೋವು ಅಂತ ಹೇಳುತ್ತೆ, ಬೇರೆಯವರಿಗಾದರೆ ಅದು ಅವರ ಹಣೆಬರ ಅಂತ ಹೇಳ್ತಾರೆ ಗೆಳೆಯರೆ. ಈ ಥರ ಜೀವನದಲ್ಲಿ ಬಹಳಷ್ಟು ಏರ್ಪೇರುಗಳು ನಮ್ಮ ಬರ್ತಾನೆ ಇರುತ್ತೆ. ಅದಕ್ಕೆ ಅಂಜಿ ನಾವು ನಮ್ಮ ಜೀವನದ ಪಯಣ ಯಾವತ್ತೂ ನಿಲ್ಲಿಸಬಾರದು ಗೆಳೆಯರೆ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ದ ವಿಲ್ ಸ್ಟಾರ್ ಕನ್ನಡ. ಜೈ ಹಿಂದ್.